ಇದು ರಸಿಗಾಡ್ತೈತ್ರಿ ಈಗಾದ್ರೂ ಅಲ್ಲಿ ಹುಳ ನೋಡ್ರಿ ಈಗ ಐತ್ರಿ ಈಗೇನೈತಿಲ್ಲ ಇದು ಒಣಕೊತ್ತು ಹೊಂಟತ್ರಿ ಈಗ ಗೋಮತ್ಲಿಂದ ಅಂದ್ರ ಓಡಾಡ್ತಿರ್ತಾರ ಅವು ಬಾ ಹಗರ್ 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 ಕರ ಅದಾವ್ರಿ ಸಣ್ಣವ್ರಿ ಇವಕ್ಕ ಮತ್ತೆ ಹಾಲು ಹಿಡುದಲ್ರಿ ಇವಕ್ಕ ಏನ ಬಿಟ್ಟು ಬಿಡ್ತೀವ್ರಿ ಅವ ಒಂದಕ್ಕೊಂದು ಅವ ಕುಡಿಸ್ತಾವ ಏನ್ ಹಾಲಿಂದ ಏನ ಇದಿಲ್ಲ ನಮ್ದು ಏನಪ್ಪಾ ಅಂದ್ರ ಸ್ವಲ್ಪ ಪೂಜಾಕ ಆ ಮರ್ದೇವ್ರಿಗೆ ಒಂದಿಟ್ಟು ಏನ ಹಾಲು ಅಷ್ಟ ಯಾವ ಹಿಂಡು ಜಾಸ್ತಿ ಹಿಂಡು ಅಷ್ಟೇ ತಗೋತೀವಿ ಉಳ್ದು ಏನಿಲ್ಲ ಅದ್ರಲ್ಲಿ ಬರೀ ಇದನ್ನ ಮೇವು ಹಾಕುದು ಫುಡ್ ಹಾಕುದು ಒಂದು 500 ಹ್ಞೂ ಮತ್ತೆ ಈಗ ಅಲ್ಲಿ ಒಂದೈತ್ರಿ ಆಚೆ ಕಡೆ ಒಂದೈತಿ ಆ ಕಡೆ ಒಂದೈತ್ರಿ ಅಲ್ಲಿ ಬುಡಕಟ್ಟಿವಿ ಮತ್ತೆ ಅಲ್ಲಿ ಸಾಲಿ ತೆರಿಗಾರ ನೋಡಿದ್ರಿ ಅಲ್ಲಿ ಹೊಸದವ್ರಿ ಇತ್ತು ಎಲ್ಲ ನೀರು ಮೇನ್ ಗೋಶಾಲೆ ಅಂದ್ರೆ ಇದು ಇದೆ ಮೇನ್ ದೊಡ್ಡ ಗೋಶಾಲೆ ಇವತ್ತು ತೇರಾಗೋದು ಈ ಸಗಣಿಯಿಂದ ನೋಡ್ರಿ ಇದ ಸಗಣಿ ಏನ್ ಹಿಡಿತೀವಲ್ರಿ ಇದನ್ನ ಹಿಡಿದು ಅಲ್ಲಿ ಒಣಗಿಸ್ತೀವ್ರಿ ಎಲ್ಲ ಆ ಕಡೆ ಅದರಿಂದ ಮಾಡ್ಕೊತ ಇವನ್ನೆಲ್ಲ ಇಷ್ಟು ಹೋಗಾತ್ ಮಾಡ್ಕೊತ ಆಳುಗಳು ಹಚ್ಕೊಂಡು ದಿನ ಇಷ್ಟೇ ಮೇಸ್ಕೊತದ್ರಿ ಬರ್ತಿಲ್ಲ ಎಲ್ಲ ಬರೋಬೈತಿ ಎಷ್ಟು ಆಳಂದ್ರೆ ನೋಡ್ರಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು 30 ಮೇಲೆ ಹಾಕೊಂಡ್ರಿ ಹ್ಞೂ ಅಂದ್ರೆ ಮತ್ತೆ ಈಗ ಒಂದು 5 ಮಂದಿ 6 ಮಂದಿ ಮೇಸಕ್ ಹೋಗ್ತಾರೆ ಒಂದು 5-6 ಮಂದಿ ಸಗಣಿ ಬೆಳಿಬೇಕ್ರಿ ಮತ್ತೆ ಒಂದು 5 ಮಂದಿ ಮೇವು ತರೋದು ಮತ್ತೆ ಕೋಕೊಂಬರು ಇವೆಲ್ಲ ಇದ್ರ ಮೇಲೆ ಮಾಡ್ಕೊತ ಆಳೆ ಮೇಲೆ ಅವ್ರಿಗೆ ಕೂಲಿ ಮಠದಿಂದ ಕೊಡ್ದೆ ಕೂಲಿ ಮತ್ತೆ ಕೊಟ್ರೆ ಮತ್ತೆ ತಂಗ ಹೆಂಗ್ ಏಟ್ರ ಒಟ್ಟ ಕೊಡ್ದ ಅವ್ರ ಇಟ್ಟು ಮಾಡ್ಕೊತ ಸೇವೆ ಮಾಡ್ಕೊತ ಅವ್ರು ಅದ್ರ ಕೂಡ ಎಲ್ಲ ಮತ್ತೆ ದಾಸೋಹ ಇರುತ್ತೆ ಮಾಡ್ಕೊಂಡು ಇದ್ರ ಮಾಡಿ ಜೀವನ ಮಾಡ್ತಾ ಅವ್ರು ಇದ್ರು ಬಟ್ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಒಂದು 50 ಮಟ್ಟ ಹೋಗ್ತಾರೆ ಎಲ್ಲ ಕೂಡಿ ನಾವು ದಾಸೋಹ ಒಂದ ನಡೆಸ್ತೀವಿ ಇವು ಒಬ್ಬರು ಒಂದೊಂದು ಸೆಟ್ ಹೊಂದಿಸಿರ್ತೀವಿ ಅವ್ರ ಜವಾಬ್ದಾರಿ ಮಾಡ್ಕೊಂಡು ಹೋಗ್ತಾರೆ ಅವ್ರು ಒಬ್ಬರು ಒಂದೊಂದು ಜವಾಬ್ದಾರಿ ಒಂದು ವಹಿಸಿರ್ತೀವಿ ಗೋಶಾಲೆ ಒಬ್ಬ ಹೋದನ್ರಿ ಆಮೇಲೆ ಇವರು ವಿಭೂತಿ ಅಂತೇಳಿ ಕುಮಾರ್ ಅಂತ ಇದಾನೆ ವಿಭೂತಿ ಮಾಡ್ತಾನೆ ಇದ್ರ ಮೇಲೆ ಹೋಗ್ತಾರೆ ಒಬ್ಬೊಬ್ಬರು ಅಲ್ಲಿ ಬಂದ್ ನೋಡಿ ಶಾಸ್ತ್ರಿ ಅಂತೇಳಿ ಇದಾನ ಅವನ ಅದನ್ನ ಮೇಂಟೈನ್ ಮಾಡವ ಮತ್ತೇನು ಆಕಳು ಬರ್ತಾವ್ರಿ ಈಗ ಆಕಳು ಬರಕತ್ತು ಒಳಗೆ ಇದನ್ನ ಕೈಲೇನ ಹೊಡಿತೀರಿ ನೋಡ್ರಿ ಎಲ್ಲ ಇದು ಮಿಷನ್ ಇಲ್ರಿ ಇದು ಬಂದ್ ನೋಡ್ರಿ ಆಕಳು ಬರ್ತಾವ ನೋಡ್ರಿ ಇವ್ ಒಂದ್ ಸೆಟ್ ಆತ ಇಲ್ಲಿ ತೆಗೆದ್ರು ಈ ಕಡೆ ಬರೋದಿಲ್ಲ ಬರ್ದ್ರಿ ಆದ್ರೆ ಇಷ್ಟು ಎಲ್ಲ ಡಾಕ್ಟರ್ ಬಂದ್ ಎಲ್ಲ ಚೆಕ್ ಮಾಡಿ ಹೋಗ್ತಾರೆ ಅದರ ಡಾಕ್ಟರ್ ಬರ್ತಾರೆ ಅವರು ಬೆಳಗಿದ್ದ ಬರ್ತಾರೆ ಪೇಷಂಟ್ ಬಂದು ತಮ್ಮ ಇದು ಮಾಡಿ ಸೇವೆ ಮಾಡಿ ಹೋಗ್ತಾರೆ ಅವರು ಡಾಕ್ಟರ್ ಬಂದು ಟಾನಿಕ್ ಅವನ್ನೆಲ್ಲ ಕೊಡ್ತಾರೆ ಇಟ್ಟು ಅಡ್ಡಾಡಿ ಬಂದ ಮತ್ತೆ ಒಟ್ಟು ಇಷ್ಟ ಊರ್ದಾಗ ಅಡ್ಡಾಡಿ ಬರ್ತಾರ ಇಷ್ಟ ಅಲ್ಲಿ ಗುಡ್ದಾಗ ಹೋಗಿ ಮೇಸ್ಕೊಂಡ್ ಬರ್ತಾರೆ ಮೇಸ್ ಹುಟ್ಟು ವಾಳಿಗೆ ಮೇವು ಹಾಕಿವಲ್ರಿ ಈಗ ಊಡಕ್ಕೋರ್ ತಿನ್ನಕ ಈಗೇನ್ ಮೇವ್ ತಂದು ಹೋಗಿದ್ರ ನಿಮ್ಮರ ಹುಟ್ಟು ಪಚ್ಚಿತ್ತಾರ ಹುಟ್ಟು ಎಲ್ಲ ಇದು ಮಾಡಿ ಓದ ಆಚೆ ಕಡೆ ಹಾಕಿರಿ ನಾವು ಹಾ ಇವರೆಲ್ಲ ಏನು ಹಾಕಿಲ್ಲ ದುಡಿತಾರೆ ಇವ್ರು ಒಬ್ಬ ಬಾಯ್ಲಪ್ಪ ಯಾವ ಊರು ಹೇಳಪ್ಪ ನಿಂದ ಇಲ್ಲ ಹಂಗ ಹೇಳ ಮತ್ತೆ ಬಂದು ಇವನ್ನ ಮಾಡಂತಾನೆ ಅವನು ಕಾರ್ ಹಿಡ್ತಂದನ್ರಿ ಸ್ವತಃ ಇದನ್ನ ಕುದಿಸ್ತಾನೆ CC ಕ್ಯಾಮ್ರಾ ಕುದಿಸ್ ಕಂಪ್ನಿ ಮಾಡ್ಕೊಂಡು ಹೋಗೋಣ ಸೇವೆ ಮಾಡ್ತಾನೆ ಸೇವಾ ಒಟ್ಟ ಗುಬರ್ ಒಂದೊಂದ್ ತರ ಬಂದ್ ಇಲ್ಲಿ ಒಂದ್ 4-5 ದಿನ 5 ದಿನ ಒಂದು ವಾರ ತಮ್ಗೆ ಆದಷ್ಟು ಪ್ರೇಮ್ನಿಂದ ಮಾಡಿ ಏನ್ ಹಾಕಿಲ್ಲ ಇಟ್ಟು ಸೇವೆ ಮಾಡಪ್ಪ ಅನುಕೂಲ ಎಲ್ಲ ಇಲ್ಲಿ ಸ್ವಾಮೀಜಿಗಳು ಎಷ್ಟು ಜನ ಇರುವಂತ ಸ್ವಾಮಿಯರು ನಮಗೂ ಗೊತ್ತಾಗೋದಿಲ್ಲ ಅಷ್ಟಿಷ್ಟು ಅದಾರ್ರಿ ಇರ್ತಾರೆ ಬಂದ್ ಹೋಗ್ತಾರ ಹೊರಗ ಇದ್ದು ಮತ್ತೆ ಮೊದಲು ಕಲ್ತ ಮಂದಿ ಈಗ ಸೀನಿಯರಿಟಿ ಇವೆಲ್ಲ ಇದ್ದ ಮಂದಿ ಬಂದು ನೋಡ್ಕೊಂಡು ತಮ್ದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಇಲ್ಲಿ ಪರ್ಮನೆಂಟ್ ಆಗಿರೋರು ಅಂತ ಪರ್ಮನೆಂಟ್ ಇರುದಿಲ್ಲ ಹೋಗುದು ಬರುದು ಮಾಡ್ತಿರ್ತಾರೆ ಅವ್ರ ಈಗೇನ ಇವ್ರು ಹಾವೇರಿ ಬರ್ತಾರ ಅವ್ರು ಒಂದ್ 4 ದಿನ 5 ದಿನ ಇರ್ತಾರೆ ಮತ್ತೆ ತಮ್ದು ಅಂದ್ಬಿಟ್ಟ ನೆಡ್ಸೋದ್ ಬಂದ್ ಹೋಗ್ತಾರೆ ಎಲ್ಲ ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಮತ್ತೆ ಇವ್ರು ಮಾಡ್ಕೊಂಡು ಉಳ್ದಾರ ಮ್ಯಾನೇಜರ್ ಮಾಡ್ಕೊಂಡು ಪರ್ಮಿಟ್ ಜಾತ್ರೆ ಯಾವಾಗ ನಡೆಯುತ್ತೆ ಶಿವರಾತ್ರಿ ಶಿವದಾಗ ನೋಡ್ರಿ ಶಿವ ಅವಾಗ ಎಲ್ಲ ಮಂದಿ ಹಳ್ಳಿ ಮಂದಿ ಎಲ್ಲ ಬಂದು ಹುಟ್ಟು ನಿಂತು ಎಲ್ಲ ದಾಸೋಹ ಮಾಡ್ತಾರೆ ಎಲ್ಲ ತಮ್ಮೆಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಶಿವಯೋಗಿ ಮಂದಿರ ಅಂದ್ರೆ ಭಾರಿ ಅದ ದೊಡ್ಡ ಜಾತ್ರೆ ಅದೇನ್ರಿ ಮತ್ತೆ ಏಷ್ಯಾ ಖಂಡದ 2ನೇ ದೊಡ್ಡ ತೇರಿದ್ರಿ 2ನೇ ತೇರಿದ್ರಿ ನೀವು ಮಾಡ್ಕೊಂಡು
ಇವು ಗೋಶಾಲೆ ಇದೆ, ಹಾನ್ರಿ ಗೋಶಾಲೆ ಇವ್ರ ಮಾಡ್ತಾರೆ. ಇಲ್ಲಿದೊಂದು ಈ ಗೋಶಾಲೆ ಇದು ಒಂದು ಗೋಶಾಲೆ ರೀ, ಅಲ್ಲಿ ಒಂದು ಐತ್ರಿ, ಇದು ಒಂದು ಅದು ಒಂದು ರೀ, ಎಷ್ಟು ಇಲ್ಲೇ ಬರ್ತದೆ. ಶಾಸ್ತ್ರಿಯಾರ ಇವ್ರು ಬಂದಾರ ಗೋಶಾಲೆ ಬಗ್ಗೆ ಮಾಹಿತಿ ಅಂದ್ರ ಇವೆಲ್ಲ ಇವ್ರ ನೋಡ್ರಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಇವ್ರು ಗೋಶಾಲೆ ರೀ ಎಲ್ಲ ಇವೊಂದು. ಈಗ ಅದ ಸೋಮಂದ್ ಕದ ಒಳಗೆ ಹಾಕಿಬಿಡ್ತಾರೆ, ಮೇವ್ ಹಾಕ್ಯಾರೆಲ್ಲ. ಸರಿ ಇದೊಂದು ಜಲ್ಲಿ ಹಾಕ್ತೇನೆ, ಇದೊಂದು ಬಿಡ, ಇದೊಂದು ಒಳಗೆ ಬಂತಾರ ಅಂದ್ರ ಓಡಾಡ್ತಿರ್ತಾರ ಅವು. ಬಾ 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 ಹಗರ್ ಹಗರ್ ಹಗರ್. ಹೆಸರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ವರ್ಷದಿಂದ ಇಲ್ಲಿ ಇದ್ರೆ? 20 ವರ್ಷದಿಂದ. 20 ವರ್ಷದಿಂದ. ಸ್ವಂತ ಊರು ಸರ್? ಸ್ವಂತ ಊರು ನಮ್ದು ಬೀಳಿಗೆ ತಾಲೂಕು ಬಿಸ್ನಾಳ್ರಿ. ಎಲ್ಲ ಇಲ್ಲೇ ಬಂದೆಲ್ಲ ಇಲ್ಲೇ ಹುಟ್ಟಿರೋದು ನಾವು. ಶೋ ಅಂದ್ರೆ ಇಲ್ಲೇ ಕೆಲಸ ಮಾಡ್ಕೊಂಡು ತಂದೆಯವರು ಇಲ್ಲೇ ಒಕ್ಕಲ್ತನ ಮಾಡ್ಕೊಂತ ಇದ್ರೆ ನಾವು ಇಲ್ಲೇ ಇದು ಮಾಡ್ಕೊಂತ ನಮ್ ಗುರುಗಳು ಕರ್ಕೊಂಡು ಹೋಗಿದ್ರು ಹೊಸಪೇಟೆ ಸಂಗಮ ಸುಸಾಂಗಳು. ಅವರೆಲ್ಲ ಓದಿಸಿ ಎಲ್ಲ ಇದು ಮಾಡಿ ಮತ್ತೆ ಇಲ್ಲೇ ಸೇವೆ ಮಾಡಕ್ ಇಲ್ಲೇ ಇರು ಅಂತೇಳಿ. ಸುಮಾರು ಎಷ್ಟು ಗೋಗಳಿವೆ ಅಲ್ಲಿ ಶಿವಯೋಗ ಮಂದಿರದಲ್ಲಿ? ನಮ್ಮಲ್ಲಿ ಒಟ್ಟ 550 ಹಸುಗಳು. 550 ಹಸುಗಳು. ಅದರಲ್ಲಿ ಮಲ್ನಾಡ್ ಗಿಡ್ಡ, ಜವಾರಿ, ಖಿಲಾರಿ, ಅಮೃತ ಮಹಲ್, ಆಮೇಲೆ ಗೀರ್ ತಳಿ ಒಂದ್ ಇದೆ. ನಾವು ಜರ್ಸಿ ಮಾತ್ರ ಅಲೋ ಮಾಡಂಗಿಲ್ರಿ, ಯಾಕಂದ್ರೆ ನಾವು ಸಗಣಿನ ವಿಭೂತಿ ಮಾಡಕ್ ಉಪಯೋಗ ಮಾಡ್ಕೊಂತೀವಿ. ಹಂಗಾಗಿ ನಮಗ ಜರ್ಸಿ ಹಾಕ ಸಗಣಿ ಉಪಯೋಗ ಆಗಂಗಿಲ್ಲ. ಹಂಗಾಗಿ ನಾವು ಜರ್ಸಿ ಕಟ್ಟಂಗಿಲ್ಲ. ಒಂದ್ ವೇಳೆ ಭಕ್ತರು ತಂದ್ ಬಿಡ್ತಾರ ಜರ್ಸಿ, ಅವ್ರಿಗೆ ಮೊದ್ಲ ಹೇಳ್ತೀವಿ ನಾವು ಜರ್ಸಿ ತಂದ್ರ ನಾವ್ ಇಟ್ಕೊಳಂಗಿಲ್ಲ. ಯಾರ್ ಸಾಕ್ತಿವ್ ಅಂತಾರ ಅವ್ರಿಗೆ ಕೊಡ್ತೀವಿ ನಾವು. ಸುತ್ತಮುತ್ತ ಇಲ್ಲೇ ಹಳ್ಳಿ ಒಳಗ ಯಾರ್ ಮಾರಕ್ ಕಟಗರಿಗೆ ಹಿಂಗ್ ಕೊಡಂಗಿಲ್ಲ. ಯಾರ್ ರೈತರು ಸಾಕ್ತಿವ್ ಅಂತಾರಲ್ಲ ಅವ್ರಿಗೆ ಕೊಡ್ತೀವಿ. ಅವ್ನ ಮೊದ್ಲ ಹೇಳ್ಬಿಡ್ತೀವಿ, ಅವ್ರಿಗೆ ಕಂಡೀಷನ್ ಮಾಡಿ ತಗೋತೀವಿ. ಬಿಟ್ರೆ ಜರ್ಸಿ ಉಳ್ಕೆದ ಜವಾರಿ ಇದ್ರೇನ ತಗೊಂತೀವಿ ಬಸ್ಸಲ್ಲಿ. ಸೆಗಣಿಲಿಂದ ಅದು ಕ್ರಾಕ್ ಬರುದಿಲ್ಲ. ಅವು ಏನು ಒಂದೊಂದು ಬೇರೆ ಬೇರೆ ಸೈನ್ ಅಂತಂದ್ರೆ ಕ್ರಾಕ್ ಬರ್ತದೆ, ಕ್ರಾಕ್ ಬರೋದು. ನೋಡ್ರಿ ಈಗ ಮಣ್ಣಾಗ ಇದ್ರಾಗ ನೋಡಿದ್ರಿ ಕ್ರಾಕ್ ಹಂಗ್ ಬಿಡ್ತದೆ. ಅದಕ್ಕೆ ಆಯುಷ್ಯ ಅನ್ನೋದು ಇಲ್ಲ, ಅಂದ್ರೆ ಎಷ್ಟು ವರ್ಷ ಇಟ್ರು ವಿಭೂತಿ ಹಂಗೆ ಇರುತ್ತೆ. ಏನು ರೋಗಾದಿ ಬರಲ್ಲ, ಏನು ಇದು ಬರಲ್ಲ, ಇಫೆಕ್ಟ್ ಆಗೋದಿಲ್ಲ, ಇವು ಉಳಿದ ಕತ್ತೆ ಆಗೋದಿಲ್ಲ. ಪ್ಯೂರ್ ಇದ್ರಲಿಂದ ಮಾಡ್ತಾರೆ, ಇಲ್ಲೇ ಇದ್ರಾಗ ಮಾಡ್ತಾರೆ. ಇವ್ರ ಇದ್ರ ಏನ ಗೋಮೂತ್ರ ಐತಲ್ರಿ, ಗೋಮೂತ್ರ ಹೆಂಗ್ ಹಿಡ್ದಲ್ಲಪ್ಪ ಹಿಡಿದ್ ಮಾಡಿ ಗೋಮೂತ್ರ ಅದು ಔಷಧಿ ಗೋವರ್ಕ್ ಅಂತ ಮಾಡ್ತಾರೆ. ದಿನ ಬೆಳಗ್ಗೆ 5 ಗಂಟೆಗೆ ಅಂತರ್ಲಿ ಹಿಡಿಬೇಕ್ರಿ ಅದನ್ನ. 5 ಗಂಟೆಗೆ ಅಂತರ್ಲಿ ಹಿಡಿತೀರಿ? ಬಕೆಟ್ ಹಿಡ್ಕೊಂಡು ಮಷಿನ್ ಐತ್ರಿ, ಒಂದು 20 ಲೀಟರ್ ಕಿಟ್ ಐತಿ, ನಮ್ ಸಣ್ಣ ಐತಿ. ಅದಕ್ಕೆ ಎಷ್ಟು ಬೇಕು ಅಷ್ಟು 20 ಲೀಟರ್ ಹಿಡ್ಕೊಂಡು ಅದನ್ನ ಫಿಲ್ಟರ್ಸ್ ಕುದಿಸ್ಬೇಕ್ರಿ. ಅದನ್ನ ಕುದ್ದು ಅದನ್ನ ಉಗ ಆವಿ ಬರ್ತಲ್ಲ, ಅದಕ್ಕೆ ತಂಪು ಕೊಟ್ಟು ಅದನ್ನ ಹನಿ ಹನಿಯಾಗಿ ಸಂಗ್ರಹ ಮಾಡಿರೋದು. ಪ್ಯೂರ್ಲಿ ಅದು ಅರ್ಕ, ಗೋ ಅರ್ಕ. ಅದನ್ನ ಬೆಳಿಗ್ಗೆ ಖಾಲಿ ಹೊಟ್ಟಿಗೆ ಒಂದ್ 5 ml ನಷ್ಟು ಕುಡಿಬೇಕ್ರಿ. ಅದರಿಂದ BP, ಶುಗರ್, ಅಸ್ತಮಾ, ದಮ್ಮು, ಕೆಮ್ಮು, ಕಫ, ಗಂಟಲ್ ನೋವು, ಗ್ಯಾಸ್ಟ್ರಿಕ್, ವಾತ, ಪಿತ್ತ, ಮಲಬದ್ಧತೆ, ಅಜೀರ್ಣತೆ, ಕ್ಯಾನ್ಸರ್ ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಅದು ಉಪಯೋಗ ಐತಾರೆ. ಈಗ ಡೈರೆಕ್ಟ್ ಆಗಿ ಗೋಮೂತ್ರ ಕುಡಿದ್ರೆ ಅದಕ್ಕೂ ಏನ್ ವ್ಯತ್ಯಾಸ ಅಂತ? ಡೈರೆಕ್ಟ್ ಆಗಿ ಗೋಮೂತ್ರ ಕುಡಿಯೋದು ಕೆಲವೊಬ್ರು ಕುಡಿತಾರ, ಕೆಲವೊಬ್ರು ಕುಡಿಯಕ್ ಅನ್ಸಲ್ಲ. ಅದು ಗಾಸ್ಟ್ ಆಗತ್ತೆ ಸ್ಟಾರ್ಟಿಂಗ್ ಆಗಿಂದ ಹಾಗೆ ತಗೊಂಡ್ ಹಿಡಿದ್ರೆ ಅದು ಸ್ವಲ್ಪ, ಯಾಕಂದ್ರೆ ಅದು ಹೊಲಸ್ ಬಂದಿರ್ತೈತಿ. ಆಕಳ ಮೈಂಗ್ ಹೊಲಸ ಆದ್ರೆ ಕಾಣಂಗಿಲ್ಲ, ಮಿಕ್ಸ್ ಆಗ್ಬಿಡುತ್ತೆ. ಇನ್ನೊಂದು ಅದು ತಗೊಂಡ್ರು ಕೂಡ ಗಾಸ್ಟ್ ಅನ್ಸುತ್ತ, ಸ್ವಲ್ಪ ಕಾಕಿರ್ತೈತಿ. ಅದು ಒಬ್ಬೊಬ್ರಿಗೆ ಕುಡಿಯಕ್ ಅನ್ಸುತ್ತ, ಒಬ್ಬೊಬ್ರು ಕುಡಿಯಕ್ ಅನ್ಸಲ್ಲ. ಇದು ಆತಪ್ಪ ಅಂತಂದ್ರೆ ಯಾರು ಬೇಕಾದ್ರ ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಬೇಕಾದಾರ ಕುಡಿಬಹುದು. ಇದು ಅದನ್ನ ನೋಡಿದ್ರೆ ಹೆಂಗಿರ್ತಪ್ಪ ಅಂದ್ರೆ ಅದು ಅರ್ಕ ಫಿಲ್ಟರ್ ಆಗಿ ಬಂದಿರೋದು ನೀರ್ ತರ ಇರುತ್ತೆ ಬೆಳ್ಳಗ. ಅದನ್ನ ನೋಡಿದ್ರೆ ಅಲ್ಲಿ ಬಿಡೋ ಗೋಮೂತ್ರ ಅನ್ಸುತ್ತೆ. ಅದು ಕುಡಿದ್ಮೇಲೆ ಗೊತ್ತಾಗುತ್ತೆ ಇದು ಇದು ಗೋಮೂತ್ರದ ಅಂತ ಅವಾಗ ಗೊತ್ತಾಗುತ್ತೆ. ಅಲ್ಲಿ ತನ ಅದು ಗೊತ್ತಾಗಲ್ಲ, ಅಷ್ಟು ಫಿಲ್ಟರ್ ಆಗ್ತದೆ. ಆದ್ರೆ ಎರಡೂದ್ರೊಳಗೂ ಏನ್ ವ್ಯತ್ಯಾಸ ಇಲ್ಲ. ಕಲರ್ ಅದು ಕಲರ್ ಇರ್ತೈತಿ ಸ್ಟಾರ್ಟಿಂಗ್ ಒಳಗೆ, ಇದು ಕಲರ್ ಲೆಸ್ ಆಗಿ ಬರ್ತೈತಿ. ಎಲ್ಲ ಕುದ್ದು ಆವಿಯಾಗಿ ಬರ್ತಲ್ಲ, ಅದು ಹನಿ ಹನಿಯಾಗಿ ಸಂಗ್ರಹ ಮಾಡಿದ ಆವಿಯಿಂದ ಸಂಗ್ರಹ ಮಾಡೋದು. ಅಂದ್ರೆ ಈಗ ಮೊದಲನೇ ಗೋಮೂತ್ರ ಏನ್ ಕೆಲಸ ಮಾಡುತ್ತೋ ಇದು ಅದನ್ನೇ ಕೆಲಸ ಮಾಡುತ್ತೆ 100%. ಆದ್ರೆ ಅದನ್ನ ಸ್ಟಾಕ್ ಇಡಕ್ ಬರಂಗಿಲ್ಲ. ಆಗಿಂದಾಗ 1 hour, 1 ಗಂಟೆ ಎಲ್ಲ ವಾಸನೆ ಸ್ಮೆಲ್. ಇದು ಬೇಕಾದಷ್ಟು 1 ವರ್ಷ 2 ವರ್ಷ ಇಡ್ರಿ, ಇದು ಏನಾಗ ಇದು ಔಷಧಿ. ನೀವು ಕರೆಕ್ಟ್ ಒಮ್ಮೆ ಸೀಲ್ ಹೊಡೆದ್ರಿ ಅಂದ್ರ ಅದನ್ನ ತಗೊಂಡ್ ಮತ್ತೆ ಕರೆಕ್ಟ್ ಕ್ಯಾಪ್ ಗಾಳಿ ಆಡ್ಲಾರ್ದಂಗ ಹಾಕಿಟ್ರ ಏನೇನ. ಮತ್ತ ಗಾಳಿ ಆಡಂಗ್ ಸ್ವಲ್ಪ ನಾವು ಬೂಟ್ಸ್ ಹಾಕೋದ್ರೊಳಗ ಸ್ವಲ್ಪ ಕ್ಯಾಪ್ ಹಾಕೋದ್ರೊಳಗ ವ್ಯತ್ಯಾಸ ಆತಪ್ಪ ಅಂತಂದ್ರೆ ಅದು ಮತ್ತೆ ಕೆಂಪು ಕಲರ್ ಗೆ ತಿರುಗತ್ರಿ. ಗಾಳಿ ಆಡ್ತಪ್ಪ ಅಂದ್ರೆ ಕೆಂಪ್ ಆಗ್ತೈತಿ. ಗಾಳಿ ಆಡ್ಲಾರ್ದ ಮುಚ್ಚಿಡ್ಬೇಕು, ಕರೆಕ್ಟ್ ಆಗಿ ಟೈಟ್ ಮಾಡಿಟ್ಬಿಟ್ರೆ. ಕೆಂಪ್ ಬಾಟಲ್ ಅದಲ್ರಿ, ಅದ 50 ರೂಪಾಯಿದು 90 ರೂಪಾಯಿ. 1/4 ಲೀಟರ್ 1/2 ಲೀಟರ್ ಐತಿ ನಮ್ಮ ಹತ್ರ. 50 ರೂಪಾಯಿದು 1/4 ಲೀಟರ್ ಇರುತ್ತೆ. 50 ರೂಪಾಯಿದು 1/4 ಲೀಟರ್, 1/2 ಲೀಟರ್. 1/2 ಲೀಟರ್ ಏನಂತ 90 ರೂಪಾಯಿ. 90 ರೂಪಾಯಿ. ಓಕೆ ಓಕೆ.
ಅದರಿಂದ ಮತ್ತೆ ಫಿನೈಲ್ ಮಾಡ್ತೀವಿ. ಫಿನೈಲ್ ಆ ಮೂತ್ರದಿಂದ ಫಿನೈಲ್ ಮಾಡ್ತಾರೆ. ಫಿನೈಲ್ ಹಾಗೆ ಗೋ ಅರ್ಕ ಅಂತ ಮಾಡ್ತೀವಲ್ಲ ಅದು 2 ಲೀಟರ್, ಒಂದ್ 15-16 ಲೀಟರ್ ನೀರು, ಆಮೇಲೆ 1 ಲೀಟರ್ ಪೈನಾಯಿಲ್ ಅಂತ ಸಿಗ್ತೈತಿ. ಆ ಆಯಿಲ್ ಮಿಕ್ಸ್ ಮಾಡಿ ಇದು ಮಾಡ್ತೀವಿ. ಕೆಲವೊಂದ್ ಕಡೆ ಈಗ ಗೋಮೂತ್ರ ಮಣಿ ಎಲ್ಲ ಶುದ್ಧ ಮಾಡಕ ಗೋಮೂತ್ರ ಹುಡುಕಿರ್ತಿರ್ತ, ಕೆಲವೊಂದ್ ಕಡೆ ಸಿಗಲ್ಲ. ಅದನ್ನ ಯೂಸ್ ಮಾಡ್ಕೋಬಹುದು. ಸಿಟಿ ಒಳಗ ಎಲ್ಲಿ ಬಾಳ ಕಡೆ ಗೋಮೂತ್ರನೇ ಸಿಗಲ್ಲ, ಅವಾಗ ಹುಡುಕಾಡ್ತಿರ್ತಾರ ನಾವ್ ಮಣಿ ಶುದ್ಧ ಮಾಡ್ಕೋಬೇಕು ಹಿಂಗಂತ. ಆ ಟೈಮ್ನಾಗ ಈ ಫಿನೈಲ್ ಉಪಯೋಗ ಮಾಡೋದ್ರಿಂದ ಎಲ್ಲ ಅದು ಗೋಮೂತ್ರನೇ ಇರ್ತೈತಿ ಅದ್ರೊಳಗೆಲ್ಲ, ಗೋಮಯ. ಹಂಗಾಗಿ ಅದನ್ನ ಸರಿಯಾಗಿ ಮಣಿ ಶುದ್ಧೀಕರಣಕ್ಕೆ ಅದಕ್ಕೆಲ್ಲ ಉಪಯೋಗ ಮಾಡ್ಬೋದು. ದಿನ ಬಳಕೆನೇ ಆಗುತ್ತೆ. ಹೌದು ಸ್ವಲ್ಪ ಮತ್ತು ಎಲ್ಲದಕ್ಕೂ ಸ್ವಚ್ಛ. ಓಕೆ ಥ್ಯಾಂಕ್ ಯು. ಇದು ರಸಿಗಾಡ್ತೈತ್ರಿ. ಈಗ ಅದ್ರಲ್ಲಿ ಹುಳ ನೋಡ್ರಿ. ಈಗ ಐತ್ರಿ ಈಗೇನೈತಲ್ಲ ಇದು ಒಣಕೊತ್ತು ಹೊಂಟತ್ರಿ. ಈಗ ಆ ಗೋಮೂತ್ರದಿಂದ ನನಗೆ ಈಗ ಒಂದ್ ತಿಂಗಳ ಅದಕ್ಕೆ ಅಪ್ಲೈ ಮಾಡ್ತೀರಿ ಗೋಮೂತ್ರ? ಏನೋ ಇಲ್ಲ, ಕುಡಿತೀರಿ ಮತ್ತೆ ಏನಿಲ್ಲ, ಹಚ್ಚಂಗಲ್ಲ. ಇಲ್ರಿ ಹಚ್ಚುದಿಲ್ಲ, ಕುಡಿಬೇಕಂತ ಹೇಳಿದ್ರೆ ಅದನ್ನ ಇವ್ರ ಹೇಳಿಂದ ಈಗ ನಾ ತಗೊಂಡೆ. ಅದ್ರ ಗುಳಿಗೆ ಅದ್ರ ಅಂತಲ್ಲಿ ಸರ್ಕಾರ ಗುಳಿಗೆ BP ಇಲ್ಲ ನೋಡಿ, BP ಗುಳಿ ಅಲ್ಲಿ ಇರ್ಲಿ ಬಿಡ್ರಿ. ತಗೊಂತಿದ್ದೆ, ಈಗ ಸುಮ್ಮನೆ ಬಿಟ್ಟಿದ್ವಿ ತಗೊಳದ. ಗುಳಿಗೆ ತಗೊಂತ ಬಂದೀನಿ, ಈಗ ಬಿಟ್ಟಿ ನೋಡ್ರಿ. ಅಲ್ಲ ಇವ್ ಒಂದ ತಗೊಂಡ್ ನೋಡಿ, ಇದು ಒಂದ ತಗೊಂಡಿನಿ. ಈಗ ತಗೊಂಡೇ ಇಲ್ಲ, ಬಂದ ಸುಟ್ಟು ಇದು ಒಂದ ತಗೊಂಡಿದ್ದೆ, ಇನ್ನು ತಗೊಂತಿದ್ದೆ ಬಂದ್ ಮಾಡಿಬಿಟ್ಟಿನಿ. ಯಾಕ ಈಗ ಆರಾಮ್ ಅನ್ಸ್ಬಿಡ್ತಲ್ಲ. ಅದೇನಾಕಿತ್ತು, ಚಕ್ರ ಬರ್ದು ಇದು ಬರ್ದು ಒಂದು ಇದು ಹಾಕಿತ್ತು, ಸಿಟ್ಟು ಹೆಚ್ಚಿಗೆ ಹಾಕಿತ್ತು, ಮತ್ತೆ ಅವು ಆಗ ಒಂದೊಂದ್ ಇದಾಗತ್ತೆ. ಇದು ತಗೊಂಡಿಂದ ಇದಾಗ ಆರಾಮ್ ಅನ್ಸೈತಿ. ಮತ್ತೆ ನಮ್ಮ